ನರೇಂದ್ರ ಮೋದಿ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದಾರೆ. ಈ 10 ವರ್ಷಗಳಲ್ಲಿ ಏನ್ ಸಾಧನೆ ಮಾಡಿದೀವಿ ಅಂತ ಈ ದೇಶದ ಜನರ ಮುಂದೆ ಇಡಬೇಕು. ಅದನ್ನ ಬಿಟ್ಟು ಧರ್ಮದ ವಿಚಾರ, ಜಾತಿ ವಿಚಾರ, ಮುಸಲ್ಮಾನರ ವಿಚಾರ, ತಾಳಿ ವಿಚಾರ, ಬಳೆ ವಿಚಾರ ಇದನ್ನ ಪ್ರಸ್ತಾಪ ಮಾಡ್ತಾ ಇರಲ್ಲ ನರೇಂದ್ರ ಮೋದಿ ಅವರೇ. ನಿಮಗೆ ನಾಚಿಕೆ ಆಗಲ್ಲ? ನೀವು ಏನ್ ಹೇಳಿದ್ರಿ? ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ, ನಿರುದ್ಯೋಗದ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೇನೆ. ಮಾಡಿದ್ರ? ನಿರುದ್ಯೋಗ ಯುವಕ ಯುವತಿಯರು ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡ ಮಾರಕ್ ಹೋಗಿ ಅಂತ ಹೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ರೈತರು ಮಾಡ್ತಕ್ಕಂಥ ವ್ಯವಸಾಯಕ್ಕೆ 2 ಪಟ್ಟು 3 ಪಟ್ಟು ಖರ್ಚಾಯ್ತೆ, ಜಾಸ್ತಿ ಆಯ್ತೆ ಹೊರತು ರೈತರ ಆದಾಯ ದುಪ್ಪಟ್ಟಾಗ್ಲಿಲ್ಲ. ರೈತರು ಕೆಲವು ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಸಾಲ ಮನ್ನಾ ಮಾಡಿ, ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ, MSPಗೆ ಕಾನೂನು ತಗೊಬರ್ರಿ ಅಂತೇಳಿ ಇವತ್ತಿನವರೆಗೆ ನರೇಂದ್ರ ಮೋದಿ ಅವ್ರ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀನಿ ಇವೆಲ್ಲ ಹೇಳಿದವರು ನರೇಂದ್ರ ಮೋದಿ ಅವರು. ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಬಂತ ನಿಮ್ಗೆಲ್ಲ? ಬರಲಿಲ್ಲ.